ಸೇಮ್ ದೇವಗೆರೆ ರೂಟು ಕುಂಬ್ಳಗೋಡು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇರೋಂಥದ್ದು. ದೇವಗೆರೆ ಕಡೆ ಹೋಗಿ ಬಟ್ ನಾನು ಇವತ್ತು ದೇವಗೆರೆಗೆ ಹೋಗಲ್ಲ. ನಾನಿವತ್ತು ಕರ್ಕೊಂಡೋಗೋದು ನಿಮ್ಮನ್ನು ಚಿನ್ನ ಕುರ್ಚಿ ಆದಮೇಲೆ ನೆಲಗುಳಿ ಬಗ್ಗೆ ಭಾಳ ಜನ ಕೇಳಿದ್ದಾರೆ. ಬರೋವಂಥ ಎಪಿಸೋಡಲ್ಲಿ ಇರುತ್ತೆ. ನೆಲಗುಳಿ 2 ನಲ್ಲಿ ಇರೋವಂಥ ಬಿ ಬ್ಲಾಕ್ ಅದ್ರ ಬಗ್ಗೆ ಅಪ್ಡೇಟ್ಸ್ ಇರುತ್ತೆ. ಈ ವರ್ಷದ ಅಪ್ಡೇಟ್ಸ್ 2026 ಇರೋವಂಥದ್ದು ನೆಲಗುಳಿ 2 ನಲ್ಲಿ ಇರೋವಂಥ ಅಪ್ಡೇಟ್ಸ್ ಏನು ಅದನ್ನು ಹೇಳ್ತೀನಿ. ಮತ್ತು ಚಿನ್ನ ಕುರ್ಚಿದು ಯಾವುದಿದೆ ಅದರದ್ದನ್ನು ನಾನು ಹಾಕ್ತೀನಿ. ಓಕೆ, ಈಗ ಹೋಗ್ತಾ ಇರೋಂಥದ್ದು ನಾನು ಕುಂಬ್ಳಗೋಡು ಲೆಫ್ಟ್ ಸೈಡ್ ಅಲ್ಲ, ಮಾಮೂಲಿ ನೀವು ಕೆಂಗೇರಿಯಿಂದ ಸ್ಟ್ರೈಟ್ ಬರ್ಬೋದು. ನಾನು ಬಂದಿದ್ದು ವಿಜಯನಗರದಿಂದ ಅಲ್ಲಿ ಇಲ್ಲಿ ಒಳಗಡೆ ಉಳ್ಳಾಳ ಕಡೆಯಿಂದ ಸುತ್ಕೊಂಡು ಪತ್ಕೊಂಡು ಶಾರ್ಟ್ಕಟ್ಟಲ್ಲಿ ಬಂದೆ. ನಮ್ಮ ಹುಡುಗರು ಹೇಳಿದ್ರು ಆ ಕಡೆಯಿಂದ ಬರ್ತಾಯಿದ್ದೀನಿ. ಕರೆಕ್ಟಾಗಿ ಕುಂಬ್ಳಗೋಡಿಂದ 5 ಕಿಲೋಮೀಟ್ರ್ ಬಂದರೆ ಕರೆಕ್ಟಾಗಿ 5 ಕಿಲೋಮೀಟರ್ಸ್ ರೈಟ್ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಹೋಟ್ಲಿದೆ. ಅಂದರೆ ತರಕಾರಿ ಹೋಟ್ಲದು, ಚೆನ್ನಾಗಿ ಮಾಡ್ತಾರೆ, ಮನೆಯಲ್ಲಿ ಮಾಡೋ ಥರ ಅಡುಗೆ. ಆ ಒಂದು ಹೋಟ್ಲ್ ರೈಟ್ ಸೈಡ್ ಹೋದರೆ ನಿಮಗೆ BGS ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಗುತ್ತೆ. ಅಲ್ಲಿಂದ ನಿಮಗೆ ನೆಲಗುಳಿದು 2 RGFCL ಪ್ರಾಜೆಕ್ಟು ಇದೆ. ಒಂದು ಪ್ರಾಜೆಕ್ಟ್ ಬಂದು G+3, ಇನ್ನೊಂದು ಪ್ರಾಜೆಕ್ಟ್ ಬಂದು 14 ಫ್ಲೋರ್ಸ್. ಸೊ G+3ದು ನಾನು ಹಾಕಿದ್ದೀನಿ, 14 ಫ್ಲೋರ್ಸ್ದು ನಾನು ಹಾಕಿದ್ದೀನಿ. ಇವತ್ತೇನು ನಾನು ನೆಲಗುಳಿ ಕರ್ಕೊಂಡು ಹೋಗಲ್ಲ. ಸಾರಿ ನೆಲಗುಳಿ ಅಂತೀನಿ, ದೇವಗೆರೆ ಕರ್ಕೊಂಡು ಹೋಗಲ್ಲ. ಡೈರೆಕ್ಟಾಗೆ ನಾನು ಚಿನ್ನ ಕುರ್ಚಿಗೆ ಕರ್ಕೊಂಡು ಹೋಗ್ತೀನಿ. ಚಿನ್ನ ಕುರ್ಚಿ ಆದಮೇಲೆ ನೆಲಗುಳಿ 2 ನಲ್ಲಿರೋವಂಥ ಒಂದು ಅಪ್ಡೇಟ್ಸು ಮತ್ತು ನೆಲಗುಳಿ 3 ನಲ್ಲಿರೋವಂಥ ಅಪ್ಡೇಟ್ಸ್ನ ಹಾಕ್ತೀನಿ. ಬರೋ ಸಂಚಿಕೆಯಲ್ಲಿ ಅದಾದಮೇಲೆ ಕೆಲವಾರು ಒಂದು ದೊಡ್ಡ ಲಿಸ್ಟೇ ಇದೆ, ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡೋಂಥದ್ದು, ಅದನ್ನು ಸಹ ಹಾಕ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ತಗಚಗುಪ್ಪೆ, ಕುಂಬ್ಳಗೋಡು, ಕೆ ಗೊಳ್ಳಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ದೇವಗೆರೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ಒಂದು ಜಾಗ ಬರ್ತದೆ, ಅಲ್ಲೇ ನೀವು ಫಸ್ಟ್ ರೈಟ್ ತೊಗೊಂಬಿಡಿ. ಏನದು ಚಿನ್ನ ಕುರ್ಚಿಗೆ ಏನು ಜಾಗನ ಇದು, ಏನೋ ಹೆಸರು ಬರ್ದೈತನ ಇದು, ಏನು ಹೆಸರು ಬರ್ದೈತೋ? ಯಾವ್ದು SLN ಮಟನ್ ಅಂಗಡಿ, ಹಳ್ಳಿ ಮರದ ಹತ್ರ ರೈಟ್ ತಗೊಳ್ಳಿ. ಇಲ್ಲಿಂದ ಹೋದರೆ ನಿಮಗೆ ಹತ್ರ ಆಗುತ್ತೆ. ಕೆ ಗೊಳ್ಳಳ್ಳಿ ರೂಟ್. ಹಾಂ, ಇದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ತೋರಿಸ್ತೈತೆ? 6 ಕಿಲೋಮೀಟ್ರಾ? ಚಿನ್ನ ಕುರ್ಚಿ ಕರೆಕ್ಟಾಗಿ 6 ಕಿಲೋಮೀಟ್ರ್ ತೋರಿಸ್ತೈತೆ. ಹಿಂಗೆ ಕತೆ. ಈಗ ಬ್ಯೂಟಿಫುಲ್ ರೋಡ್ ಮಾತ್ರ ಚೆನ್ನಾಗೈತೆ. ಸಿಟಿಗಿಂತ ಹಳ್ಳಿನಲ್ಲೇ ಚೆನ್ನಾಗೈತೆ ರೋಡು. ಅದಕ್ಕೆ ಹಳ್ಳಿಗೆ ಬಂದ್ಬಿಡ್ಬೇಕು. ಯಾವ ಗಾಡಿಗಳು ಹಾಳಾಗಿ ಹೋಗಲ್ಲ. ಈ ಸಿಟಿಗಳು ಬರೀ ಹಳ್ಳ ಕೊಳ್ಳಗಳೇ. ಕಾಲೇಜಾ? ಯಾವ ಕಾಲೇಜಾ ಇದು? ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಜನತಾ ಎಜುಕೇಷನ್ ಸೊಸೈಟಿ. ಚೆನ್ನಾಗೈತೆ. ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಭಾಳ ಚೆನ್ನಾಗಿದೆ. ನೋಡಪ್ಪ, ಚಿನ್ನ ಕುರ್ಚಿಗೆ ಹೆಚ್ಚು ಕಡಿಮೆ 5 ಕಿಲೋಮೀಟ್ರಿಗೆ ಒಂದು ಒಳ್ಳೆ ಕಾಲೇಜ್ ಇದೆ, ಆಯಿತಾ? ಕಾಲೇಜು, ಇಲ್ಲೇ ಆಸ್ಪತ್ರೆ, ದಿನಸಿ ಎಲ್ಲ ಹತ್ರನೇ ಐತೆ. ಅಕ್ಕಪಕ್ಕ ಎಲ್ಲ ಇದೇನಿದು ಒಂಥರ BDA ಲೇಔಟ್ ಥರ ಏನೋ ಐತೆ. ರೋಡ್ಗಳು ಹಾಕೊಡ, ರೈಟಾ ಲೆಫ್ಟೋ? ರೀಸೆಂಟ್ ರೋಡಿಯೋ ಅಲ್ಲೇ ಮಾಡೋದು ತಪ್ಪು. ಸ್ಟ್ರೈಟಾ? ಏನಿದು? ಬ್ಯಾಂಗ್ಳೂರು ಮಹಾನಗರ ಸಾರಿಗೆ ಸಂಸ್ಥೆ ರಂಗ ಜಂಗಮ್ಮ ಬಸ್ ತಂಗುದಾಣ ಅಲ್ಲ, ಹೆಸರು ಏನೈತೆ ಅಲ್ಲಿ? ಗೊಳ್ಳಳ್ಳಿ ಸ್ಟಾಪ್ ಆಯಿತು. ಎಲ್ಲಾದ್ರೂ ಬರ್ದೈತೆ ಹೆಸರು? ಮುಂದೆ ಐತೆ ಇದು. ಇಲ್ಲಿ ಬೋರ್ಡ್ಗಳು ನೋಡಿ ಸಾಕು, ಗೊತ್ತಾಗೋದು. ಕೆ ಗೊಳ್ಳಳ್ಳಿ ಮೇನ್ ರೋಡ್ ಇದು. ಕೆ ಗೊಳ್ಳಳ್ಳಿ ಮೇನ್ ರೋಡ್ ಕಣ. ಆದರೆ ಇದು ಹೆಸರು ಏನೂ ಇಲ್ಲ. ಇದು ಇನ್ನು ಮುಂದೆಗಡೆ ಸ್ಟಾಪ್ ಐತೆ. ಇಲ್ಲೆಲ್ಲ ಇದು ಫಸ್ಟ್ ಬರುತ್ತೆ, ಇನ್ನೊಂದು ಮುಂದೆಗಡೆ ಬಸ್ ಸ್ಟಾಪ್ ನೆಕ್ಸ್ಟ್ ಅಲ್ಲೊಂದೈತೆ. ನಂದು ಒಂದು ಭಾಳ ಆಸೆ ಇದೆ, 1 ಎಕರೆ 2 ಎಕರೆ ತೊಗೊಂಡು ಕ್ಲೀನಾಗಿ ಒಂದು ಫಾರಮ್ ಹೌಸ್ ಮಾಡಬೇಕು ಅಂತ. ಫಾರಮ್ ಹೌಸ್ ಮಾಡಿಬಿಟ್ಟು ವಯಸ್ಸಾಗಿದ್ದ ನಂತರ ಆರಾಮಾಗಿ ಅಲ್ಲೇ ಇರಬೇಕು ಅಂತ.
ಆ ದೇವ್ರು ಯಾವಾಗ ಕೃಪೆ ತೋರಿಸ್ತಾನೆ ನೋಡ್ಬೇಕು. ಯಾವುದೋ ಇದು ಈ ಥರ ಎಲ್ಲ ಲೈಟ್ ಹಾಕೊಂಡು ಹೋಗ್ತಾವ್ರೆ. ಏನು ಚೆನ್ನಾಗೈತಪ್ಪ, ಯಾವುದೋ ಕಾರ್ ಥರ ಐತೆ ಲೆಫ್ಟ್ ಸೈಡು. ಏನಾಯಿತು ಮೊಬೈಲು? ಏನು ಆಗೋದು ಬೇಡ, ಚಾರ್ಜ್ಗೆ ಹಾಕು ಫುಲ್ಲು. ಚಾರ್ಜ್ಗೆ ಹಾಕು ಚಾರ್ಜ್ ಆಗ್ತಾ ಇರ್ತದೆ. ಆಮೇಲೆ ಒಂದು ಸತಿ ಚಾಕ್ಲೇಟ್ ಕೊಡ್ತೀನಿ ನಾನು. ನಮ್ಮ ಹುಡುಗನ ಮೊಬೈಲು ಚೆನ್ನಾಗೇ ಇತ್ತು, ಸಡನ್ನಾಗೆ ಅದು ICU ಹೊಂಟೋಗೈತೆ, ಮನಿಕೊಂಡೈತೆ. ಮೋಸ್ಟ್ಲಿ ಅದು 2ನೇ ಡೋಸೇಜ್ ಅಲ್ಲ 3ನೇ ಡೋಸೇಜ್ ಇಂಜೆಕ್ಷನ್ ತೊಗೊಂಡಿರ್ಬೇಕು. ಹೆಸರು ಹೇಳಲ್ಲ ಎಂದ್ರದ್ದು ಅಂತ. ವರ್ತೂರಲ್ಲಿ ಒಂದು ಸೈಟು ಇವಾಗ ಮಿನಿಮಮ್ ಅಂದರೆ 1.25 ಕೋಟಿ ನಡೀತಾ ಇತ್ತು. ಒಂದು ಟೈಮಲ್ಲಿ 300 ಗತಿ ಇರಲಿಲ್ಲ. ಹಂಗಾಗೋಯ್ತು ಈಗ. ಇದು ಗೊಳ್ಳಳ್ಳಿ, ಇದು ಗೊಳ್ಳಳ್ಳಿ ಗ್ರಾಮ ಆಯಿತಾ. ಕೆಂಚನಪಾಳ್ಯ ರೈಟ್ ಸೈಡ್ಗೆ ಹೋಗ್ಬೋದು ನೀವು. ಇದೇ ಬಸ್ ಸ್ಟಾಪು. ಏನೋ ಗ್ರಾಮಾಂತರ ಕಚೇರಿ ಏನೋ ಐತೆ. ಹಳ್ಳಿ ಹೋಗಿ ಬತ್ತಾ ಡೆಲ್ಲಿ ಆಯ್ತೈತೆ. ಆದರೆ ಇಲ್ಲಿ ಸೊಗಡೆ ಬೇರೆ ನೋಡಿ, ಹೆಂಗೆ ಎತ್ತು ಎಷ್ಟು ಕ್ಲೀನಾಗವೆ. ಇದು ಬ್ಯಾಂಗ್ಳೂರಲ್ಲಿ ಕಾಣ್ತವ? ಕಾಣಲ್ಲ ನೋಡಿ. ಈ ಥರ ಅಜ್ಜಿ ಓಡಾಡ್ತದ? ಓಡಾಡಲ್ಲ, ಮನೇಲೇ ಇರ್ತದೆ. ಇಲ್ಲಿ ಎಡಗಡೆನಾ? ಇಲ್ಲಿ ಲೆಫ್ಟ್ ಸೈಡ್ ಹೋಗ್ಬೇಕು. ಏನಂತ ಬರ್ದೈತಪ್ಪ ಇಲ್ಲಿ? ಚಿನ್ನ ಕುರ್ಚಿ ಇಲ್ಲೈತೆ ನೋಡಿ, ತಿಟ್ಟಿಯಲ್ಲಿ. ಹಾಂ, ಸಿಂಗಲ್ ಆಲದ ಮರ. ಅಲ್ಲೇ ಬೋರ್ಡ್ ಐತಲ್ಲ ಚಿನ್ನ ಕುರ್ಚಿ ಅನ್ನೋದು. ಪಕ್ಕದಲ್ಲಿ ಯಾವುದೋ ಸ್ಕೂಲ್ ಐತೆ, ಪ್ರಾಥಮಿಕ ಪ್ರೌಢಶಾಲೆ ಅಂತ ಹೆಸರು ಬಂತು ಅಂದರೆ ಮುಗ್ದೈತೆ. ಅದು ಗೌರ್ಮೆಂಟ್ದೇ. ಅದು ಅಚ್ಚ ಕನ್ನಡದಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಅಂತ ಹಾಕಿದ್ರೆ ಅದು ನಮ್ಮ ಸರ್ಕಾರದ್ದೇ. ಈ ಆಂಗ್ಲ ಭಾಷೆ ಅವರೆಲ್ಲ ಆ ಸೈಂಟು ಈ ಪೇಂಟು ಅಂತ ಹೆಸರುಗಳು ಹಾಕ್ತಾರೆ. ಏನು ಎಜುಕೇಷನ್ ಅನ್ನೋದು ಈ ನಡುವೆ. ಈ ಜಾಗದಲ್ಲಿ ಇದೈತೆ, ಒಂದು ಬೋರ್ಡ್ ಐತೆ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಇರ್ಬೋದನಪ್ಪ ಅಮ್ಮಮ್ಮ. 2 ಕಿಲೋಮೀಟ್ರ್ ಐತೆ ಇಲ್ಲೇ ಇರೋಂಥದ್ದು. ಈಗ ಚಿನ್ನ ಕುರ್ಚಿಗೆ ಹೋಗೋಣ. ಓಕೆ, ಇಲ್ಲಿ ಬ್ಯೂಟಿಫುಲ್ ರೋಡು, ಏನು ಹೈವೇ. ಸ್ವಲ್ಪ ಮೆಲ್ಲಿಗೆ ಹೋಗಿ, ಬೈಕಲ್ಲಿ ಬನ್ನಿ ದಯವಿಟ್ಟು, ಕಾರಲ್ಲಿ ಬರಬೇಡಿ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನಾನೀಗ, ಯಾಕೆಂದರೆ ನನ್ನ ಕಾರು ಫಸ್ಟೇ ಬ್ಯೂಟಿಫುಲ್ ಕಾರು. ಪಾಪ ಬೈತಾಯ್ತದು. ಚಿನ್ನ ಕುರ್ಚಿ ಕಾಣಿಸ್ತೈತೆ ನೋಡಿ, ಸ್ವಲ್ಪ ಹುಷಾರಾಗಿ ಹೋಗಿ. ಇಲ್ಲಿ ರೋಡು ಒಂಚೂರು ವಿಚಿತ್ರವಾಗೈತೆ. ಮೋಸ್ಟ್ಲಿ ಆ ಕಡೆಯಿಂದ ಏನಾದರೂ ಶಾರ್ಟ್ ಕಟ್ ಇರ್ಬೋದೇನಪ್ಪ, ಗೊತ್ತಿಲ್ಲ. ನಮ್ಮ ಹುಡುಗ ಈ ಕಡೆ ಹೇಳ್ದ ಅಂತ ಬಂದೆ. ಏನೋ ಬೆಟ್ಟ ಹತ್ತೋಂಗೈತೆ, ನೋಡೋಣ ಎಲ್ಲಿ ಕರ್ಕೊಂಡೋಯ್ತದೆ ಇದು ಅಂತ. ನೀನು ರೀಸೆಂಟ್ರ್ ಮಾಡೋ ಸಾವ್ಕಾರ. ಎಲ್ಲಿಗೆ ಬರ್ತಾಯಿದ್ದೀವೋ? ಹಾಂ, ಹೋಯ್ತಾಯ್ತಾ ಅದು? ಹಂಗಾಗಿ ಸರಿ. ಓ ಸ್ವಾಮಿ, ರೆಡಿ ಆಯ್ತದೆ. ಇದು ಅಲ್ಲಿಗೆ ಕರ್ಕೊಂಡು ಹೋಯ್ತದೇನಪ್ಪ. ಲೈಟ್ ಕಂಬ ಹಾಕೋರಪ್ಪ. ಅದ್ರ ರೋಡ್ ನೋಡಪ್ಪ ತಂದೆ. ದಯವಿಟ್ಟು ಇಲ್ಲಿ ಕಾರಲ್ಲಿ ಬರೋಕ್ಕೆ ಹೋಗ್ಬೇಡಿ, ಬೈಕಲ್ಲೇ ಬನ್ನಿ. ನಾನು ಬುದ್ಧಿವಂತ, ಅದಕ್ಕೆ
ಕಾರಲ್ಲಿ ಬಂದಿರೋದು. ಓಡಾಡೈತೆ ಕೆಲಸಗಳು ನಡೀತಾ ಇದೆ ಚಿನ್ನ ಕುರ್ಚಿನಲ್ಲಿ, ಏನು ತೊಂದರೆ ಇಲ್ಲ. ರಾತ್ರಿ ಬಂದ್ಬಿಡೋಕೆ ಹೋಗ್ಬೇಡಿ, ಸಾಯಂಕಾಲ ಬರಲೇಬೇಡಿ. ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇಲ್ಲ, ಸೊ ದಯವಿಟ್ಟು ರಾತ್ರಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಇದು ಯಾವುದೋ ಟ್ರೆಕ್ಕಿಂಗ್ ಹೋದಂಗೆ ಆಯ್ತೈತೆ ಕಾರಲ್ಲಿ. ಹಾಂ, ಡಮಾಲ್ ಡಿಮಿಲ್ ಡಮಾಲ್ ಡಿಮಿಲ್. ಈಗ 1 ಗೇರ್ ಹಾಕೊಂಡೆ. ಹಾಂ, ಕಾಣಿಸ್ತು ನೋಡಿ ಚಿನ್ನ ಕುರ್ಚಿ. ಎಷ್ಟು ಫ್ಲೋರಪ್ಪ ಇದು? ಆ ಕಡೆ ನೋಡಿದ್ರೆ ಬೇರೆ ಐತೆ, ಈ ಕಡೆ ನೋಡಿದ್ರೆ ಬೇರೆ ಐತೆ. ಇನ್ನು ಇದು ಮಾಡ್ತಾ ಇದೆ. ಇದು 14 ಫ್ಲೋರ್ಸೇ ಇರಬೇಕು. ಈ ಕಡೆ ಸೈಡ್ ಇನ್ನೂ 14 ಫ್ಲೋರ್ಸ್ ಆಗಿಲ್ಲ, ಆ ಕಡೆದಾಗೈತೆ. ಸೈಟ್ ಅಕ್ಕಪಕ್ಕ ಇದು. ಸೈಡ್ಗೆ ಹೆಂಗಪ್ಪ ಹೋಗೋದು? ಹಂಗ ಇಲ್ಲೆಲ್ಲ ಐತೆ. ಚಿನ್ನ ಕುರ್ಚಿ RGRHCL ಡಿಪಾರ್ಟ್ಮೆಂಟಿಂದ ವಿಡಿಯೋ ಮಾಡಬೇಕಾಗಿರೋದು. RGRHCL ತಾನೇ? ಆರಾಮಾಗಿರಿ, ಏನು ಟೆನ್ಷನ್ ತೊಗೊಂಬೇಡಿ. ನೋಡಿ, ಈ ಜಾಗದಲ್ಲಿ ಒಂದು ತಿಟ್ಟಹಳ್ಳಿ ಬಸ್ ನಿಲ್ದಾಣ ಅಂತ ಐತೆ, ಚಿನ್ನ ಕುರ್ಚಿದು. ಹಾಂ, ಇಲ್ಲಿಗೆ ಬನ್ನಿ, ಇಲ್ಲೇ ಲೆಫ್ಟ್ ತೊಗೊಳ್ಳಿ, ನೀವು ಡೈರೆಕ್ಟಾಗೆ ಅಲ್ಲಿಗೆ ಹೋಗ್ಬೋದು. ಎಲ್ಲಿಗೆ? ಹಾಂ, ಚಿನ್ನ ಕುರ್ಚಿ RGRHCLಗೆ ಹೋಗ್ಬೋದು. ಭಾಳ ಹತ್ರ ಆಗುತ್ತೆ, ಈ ಕಡೆಯಿಂದನೇ ಹೋಗಿ. ಇದು ಸಖತ್ತಾಗೈತಿದು, ಬೆಸ್ಟ್ ರೂಟ್ ಇದು. ಚಿನ್ನ ಕುರ್ಚಿ ಸರ್ವೆ ನಂಬರ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋತೀನಿ, ನೀವು ನೋಡ್ಕೊಳ್ಳಿ. ಸರ್ವೆ ನಂಬರ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡ್ಕೊಳ್ಳಿ. ಇದು 14 ಫ್ಲೋರ್ಸ್ ಇರೋವಂಥದ್ದು. ಫಸ್ಟ್ ಯಾವುದಿದೆ? ಫಸ್ಟ್ ಆಫ್ ಆಲ್ ನಮ್ಮ ಬಸವರಾಜು ಅಂತ, ಬಸವಣ್ಣ ಅವ್ರ ಬಗ್ಗೆ ನಾವು ಮಾತಾಡೋಣ. ಇಲ್ಲಿ ಪಾಪ ಒಂಟಿಯಾಗೇ ಇದ್ದಾರೆ, ಇಲ್ಲಿ ಅವರು ಸೆಕ್ಯೂರಿಟಿ ಆಗಿದ್ದಾರೆ. ನಾನು ಇಲ್ಲಿಗೆ ಬಂದೆ, ಸ್ವಲ್ಪ ದಾರಿ ಅಗ್ಗು ತಗ್ಗುಗಳಿದೆ, ರೆಡಿ ಆಗುತ್ತೆ, ಏನು ತೊಂದರೆ ಇಲ್ಲ. ನಾನು ಇದ್ರ ಮುಂಚೆ ಇದೇ ಏರಿಯಾನಲ್ಲಿ ದೇವಗೆರೆ ತೋರಿಸಿದ್ದೀನಿ, ಪನಗಮಾರನಹಳ್ಳಿ ತೋರಿಸಿದ್ದೀನಿ, ಕೆಂಚನಪುರ ತೋರಿಸಿದ್ದೀನಿ, ಮುದ್ದಾಯನಪಾಳ್ಯ ತೋರಿಸಿದ್ದೀನಿ. ದೇವಗೆರೆ ಎಲ್ಲ ಅಕ್ಕಪಕ್ಕನೇ ಇರೋವಂಥದ್ದು. ನಾನು ನಿಮಗೆ ಫಸ್ಟೇ ಹೇಳಿದೆ, ದೇವಗೆರೆಗೆ ಬರೋಕ್ಕಿಂತ ಮುಂಚೆನೇ ನೀವು ರೈಟ್ ಸೈಡ್ ಬರಬೇಕು, ಅಲ್ಲಿಂದ ಭಾಳ ಹತ್ರ ಆಯಿತಾ. 5 ಕಿಲೋಮೀಟ್ರ್ ದೇವಗೆರೆ ಕುಂಬ್ಳಗೋಡಿಂದ. ಸೊ ನೀವು ದೇವಗೆರೆಗೆ ಹೋಗೋಕ್ಕಿಂತ ಮುಂಚೆನೇ ಕೆ ಗೊಳ್ಳಳ್ಳಿ ಅಂತ ಏನೋ ಬರುತ್ತೆ, ಕೆ ಗೊಳ್ಳಳ್ಳಿ ಒಳಗಡೆ ನೀವು ಬರಬೇಕಾಗಿರೋಂಥದ್ದು. ಇದು ಏನು ಚಿನ್ನ ಕುರ್ಚಿ ಚೆನ್ನಾಗೈತೆ ಹೆಸರು. ನೀವು ಇಲ್ಲಿ ಬಂದು ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಗಿದೆ? 2 ವರ್ಷ ಹತ್ರ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.